ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಗಾಯ್ಸ್, ಏನು ಗೊತ್ತಾ, ಇವತ್ತು ನಾನು ಚಿಂಟು ಏನು ಮಾಡಬೇಕು ಅಂತ ಇದ್ದೀವಿ. ನೋ ಪ್ಲಾನಿಂಗ್ಸ್, ಏನೂ ಇಲ್ಲ. ಸದ್ಯಕ್ಕೆ ಅವನಿಗೆ ಟ್ಯೂಷನಿಗೆ ಕಳಿಸ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು. ಆ್ಯಂಡ್ ಇವಾಗ ನಿನ್ನೆ ಒಂದು ಹೊಸ ಕೇಕ್ ತಂದಿದ್ವಲ್ಲ, ತಿನ್ನೋಣ ಅಂತ ಇದ್ದೀವಿ. ಸೊ ಅದನ್ನೀಗ ಓಪನ್ ಮಾಡಿ ಹೇಗಿದೆ ಟೇಸ್ಟ್ ಅಂತ ನೋಡೋಣ. ನೋಡೋಣಪ್ಪಿ. ನೋಡೋಣ ನೋಡೋಣ. ಗೈಸ್, ನಂದಿನಿ ಅವ್ರದ್ದು ಕೇಕು. ಯಾವುದಮ್ಮ ಇದು? ವೆನಿಲಾ ಕೇಕ್, ವೆನಿಲಾ ಸ್ಲೈಸ್ ಕೇಕ್. ಸ್ಲೈಸ್ ಕೇಕ್ ಅಂತೆ. ಇದೇನಪ್ಪ ಮ್ಯಾಚಿಂಗೇ ಇಲ್ಲ ಅದಕ್ಕೂ ಇದಕ್ಕೂ. ಇದು ಸೈಡ್ ಅಮ್ಮ. ದಟ್ ಲೇಯರ್ ವಿಲ್ ಕಮ್ ಹಿಯರ್. No, You just open this, you'll get to know. no, it's slice. This is cube. No, you just take out. ನಾನು ಕೈಗಲ್ಲಿ ಮಾಡೋಕೆ ಇಷ್ಟ ಇಲ್ಲ. ಕೊಡು. Got it? ಏನು ಗೊಟ್ಟಿಟ್ಟು ಕ್ಯೂಬ್ ಇದು? ಗೋಟ್ ಅಲ್ಲ, ನೀನು ವೈಟ್ ಲೇಯರ್ ಕೇಳ್ತಿದ್ಯಾ ತಾನೇ? ವೈಟ್ ಲೇಯರ್ ಅಲ್ಲರಾ? ಅಲ್ಲಿ ಸಣ್ಣಗೆ ಕಟ್ ಮಾಡಿದ್ದಾರೆ, ಇಲ್ಲಿ ದಪ್ಪ ಕಟ್ ಮಾಡಿದ್ದಾರೆ ಅಷ್ಟೇ. ಹೌ ಇಸ್ ಇಟ್? ಗುಡ್. ನಾ ಏನು ತಿನ್ನಬಾರ್ದು ಅಂತ ನಾನು ಅನ್ಕೊಂಡ್ರೆ ನೀವು ಒಂದೊಂದಾಗಿ ಓಪನ್ ಮಾಡ್ತೀಯ. ಇಟ್ಸ್ ವೆರಿ ನೈಸ್. ಗೈಸ್, ಈವ್ನಿಂಗ್ ಸ್ನ್ಯಾಕ್ಸ್ ಇಷ್ಟ ಆಯ್ತಾ? ವೆರಿ ನೈಸ್. ಈಟ್. ಬೆಂಗಳೂರಲ್ಲೇ ಬೇಕ್ರಿಲಿ ಬೇಕ್ರಿಲಿ ಈ ಥರನೇ ಕಪ್ ಕೇಕ್ ಕೊಡ್ತಾರೆ, ಚಾಕ್ಲೇಟ್. ಯಮ್ಮ. ಫೋನ್ ಟೈಮ್ ಆಯ್ತಾ? ಓದ್ಕೋತೀಯ? ನನ್ನ ಫೋನು, ನಿಮ್ಮ ಫೋನ್ ಏನು? ಹೊಸ ಕವರು. ಅದಕ್ಕೆ ತಿನ್ನಿಸ್ತೀಯ? ಗೈಸ್ ಬನ್ನಿ, ಟ್ಯೂಷನಿಗೆ ಟೈಮ್ ಆಯಿತು, ಬೇಗ ಬೇಗ ಹೋಗೋಣ. ಗೈಸ್, ವಾಕ್ ಮಾಡ್ತಾ ಇದ್ನಾ, ಇನ್ ಬಿಟ್ವೀನ್ ಮಳೆ ಬರೋ ಥರ ಬಂದುಬಿಡ್ದು ನೋಡಿ. ಜಾಕೆಟ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಸೆಕೆ ಆಗುತ್ತೆ. ಆ್ಯಂಡ್ ಸ್ಕರ್ಟ್ನ ಹಾಕ್ಕೊಂಡಿದ್ದೀನಿ, ಸಡನ್ನಾಗಿ ಮಳೆ ಬಂದರೆ ಹಾಕೋಕ್ಕಾಗಲ್ಲ ಅಂತ. ಬಿಕಾಸ್ ಕಪ್ಪು ಮೋಡ ಇದೆ, ಯಾವಾಗ ಬೇಕಾದ್ರೂ ಜೋರಾಗಿ ಬಂದುಬಿಡುತ್ತೆ. ಸೊ ನನ್ನ ಗಾಡಿ ಎಲ್ಲೋ ಇದೆ, ನಾನೆಲ್ಲೋ ವಾಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಾನು ಎಂದೋಗ್ಬಿಡ್ತೀನಿ. ಅದಕ್ಕೆ ಕೈಯಲ್ಲೇ ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ, 5 ಕಿಲೋಮೀಟ್ರ್ ನಡೆದಿದ್ದೀನಿ. ಸೊ ಈಗ ಟೈಮ್ ಬಂದು 7:50. ಗೈಸ್, ಇವತ್ತೇ ಹೈಯೆಸ್ಟ್ ನಾನು ನಡೆದಿರೋದು 5 ಕಿಲೋಮೀಟರ್. ಪ್ರತಿ ಸಲ 3 ಕಿಲೋಮೀಟರ್ ಮಾಡ್ತಿದ್ದೆ, 4 ಕಿಲೋಮೀಟರ್ ಮಾಡ್ತಿದ್ದೆ. ಇವತ್ತು 5 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ. ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ. ಹ್ಯಾಪಿ. ಬನ್ನಿ, ಇನ್ನೇನು ಚಿಂಟು ಬರ್ತಾನೆ, ಹೋಗೋಣ. ಗೈಸ್, ಜಸ್ಟ್ ನಾವು ಮನೆಗೆ ಬಂದೆ, ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ಈಗ ಚಿಂಟುಗೆ ಸ್ವಲ್ಪ ಊಟ ಹಾಕ್ಕೊಡ್ತೀನಿ, ಅಷ್ಟೇ, ಮಲ್ಕೊತೀವಿ. ನಾಳೆ ಕಂಟಿನ್ಯೂ ಮಾಡೋಣ. ಗೈಸ್, ಯಾರೇನೇ ಅಂದ್ಕೊಳ್ಳಿ, ನನಗಂತೂ ಚಂದ ನಿದ್ದೆ ಬರುತ್ತೆ. ನಾನು ಯಾವುದಕ್ಕೂ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಆಲ್ಮೋಸ್ಟ್ ನಾನು 10 ಅಥವಾ 11 o'clock ಮಲ್ಕೊಂಡು ಬಿಡ್ತೀನಿ. ಆ್ಯಂಡ್
ಎದ್ದೋಳೋದು 4 ಗಂಟೆಯಿಂದ ಯಾವಾಗ ಬೇಕಾದ್ರೂ ಎದ್ದೊಳ್ತೀನಿ. ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಬೇಕಾದ್ರೆ ಮತ್ತೆ ಎದ್ಬಿಟ್ಟು ಬೇಜಾರಾದ್ರೆ ಮತ್ತೆ ಮಲ್ಕೊಂಡಿರ್ತೀನಿ. ಸೊ ಆ ರೀತಿ. ಬಟ್ ನಿದ್ದೆಗೇನು ಮೋಸ ಇಲ್ಲ. ಆರಾಮಾಗಿ ನಿದ್ದೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಮಳೆನೇ ಬಂದಿಲ್ಲ. ಬಂದಿದೆ ಸ್ವಲ್ಪ. ಬಟ್ ಅವತ್ತು ಎಷ್ಟು ಮಳೆ ಬಂತು. ಫಸ್ಟು ಬಟ್ಟೆ ನೆನೆ ಹಾಕ್ಬಿಡೋಣ ಅಂತ ಬಂದೆ. ಕಾಯಕವೇ ಕೈಲಾಸ. ಗೈಸ್ ಬಟ್ಟೆ ನೆನೆ ಹಾಕಿ ಆಯಿತು. ಬನ್ನಿ ಇವಾಗ ಹೋಗಿ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಇವತ್ತು ಸಂಡೇ. ಸೊ ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಮಾಡಿಬಿಡೋಣ. ಬನ್ನಿ. ಕಿಚನ್ ಕೆಲಸ ಅಂದರೆ ಆ್ಯಸ್ ಯೂಶ್ವಲ್ ಫಸ್ಟು ನೀರು ಕಾಯಕ್ಕೆ ಇಡ್ತೀನಿ, ಮತ್ತು ತಿಂಡಿಗೆ ಏನು ಬೇಕಲ್ಲ ಅದನ್ನು ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ. ಸೊ ಇವತ್ತು ಚಪಾತಿ ಅಲ್ಲ, ಸೊ ಅದಕ್ಕೇ ಗಂಜಿ ಮಾಡಿಕೊಂಡೆ ಫಸ್ಟು. ಏಕೆಂದರೆ ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ, ಆಮೇಲೆ ಕಲಿಸ್ಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಇವಾಗ ನಾನು ಮೊಟ್ಟೆ ಪಲ್ಯ ಮಾಡ್ತೀನಿ ಅಂದೆ ಅಲ್ಲ, ಸೊ ಎಲ್ಲದು ಹೆಚ್ಕೊಂಡಿದ್ದೀನಿ. ಇವಾಗ ಮಾಡೋಣ ಬನ್ನಿ. ಸೊ ನಾನು ಹೇಗೆ ಮೊಟ್ಟೆ ಪಲ್ಯ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಿರ್ಬೋದು. ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ನಾವು ಮೆಣಸಿನ್ಕಾಯಿ, ಏನದು ಕರ್ಬೇವಿನ ಸೊಪ್ಪು, ಮತ್ತು ನಿಮ್ಗೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಒಗ್ಗರಣೆದು ಅದೆಲ್ಲ ಹಾಕ್ಕೋಬೇಕು. ಮತ್ತು ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಸೊ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ. ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಒಡ್ಯಕೋಲ್ ಎಂಥ ಧನಿಯಾ ಪೌಡರ್ ಇದನ್ನು ಹಾಕ್ಕೋಬೇಕು. ಒಗ್ಗರಣೆ ಅಂದರೆ ಕಾಮನ್ ನಿಮಗೆ ಗೊತ್ತಿರುತ್ತೆ. ಸೊ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಧನಿಯಾ ಪೌಡರು ಮತ್ತು ಇದು ಗರಂ ಮಸಾಲ ಹಾಕೊಂಡ್ಮೇಲೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಉಪ್ಪನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು. ಅದಾದಮೇಲೆ ನಾವೆಂತ ಮಾಡಬೇಕು, ಸ್ವಲ್ಪ ಅಚ್ಕಾರದ ಪುಡಿ ಬೇಕಾದರೆ ಹಾಕೋಬೋದು. ಮೆಣಸಿನ್ಕಾಯಿ ಇಟ್ ಡಿಪೆಂಡ್ಸ್ ಆನ್ ಖಾರ ಗೈಸ್. ಎಗೇನ್ ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಕಮ್ಮಿ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ಹಾಗೆ ಏನಾದರೂ ಮಾಡ್ಕೊಂಡು ಮ್ಯಾನಿಪ್ಯುಲೇಷನ್ಸ್ ಮಾಡ್ಕೋಬೋದು. ಒಟ್ಟು ಅದು ಏನಾದರೆ ಏನಾಗುತ್ತೆ ಅನ್ನೋದು ನಿಮಗೆ ಐಡಿಯಾ ಇರಬೇಕು ಅಷ್ಟೇ. ಸೊ ಇದಿಷ್ಟು ಆದಮೇಲೆ ಅಟ್ ಲಾಸ್ಟ್ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ನಾವು ಎಂತ ಮಾಡಬೇಕು ಗೊತ್ತಾ, ಮೇಯ್ನ್ ಇಂಗ್ರೀಡಿಯೆಂಟ್ ನಾವು ಮಾಡ್ತಾ ಇರೋದು ಏನು ಹೇಳಿ, ಎಗ್ ಬುರ್ಜಿ. ಸೊ ಎಗ್ಗನ್ನು ಹೊಡೆದು ಹಾಕೋಬೇಕು. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು 6 ಎಗ್. ಮತ್ತು ಈರುಳ್ಳಿ ಟೊಮ್ಯಾಟೊ ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ಟೊಮ್ಯಾಟೊ ಅರ್ಧನೇ ಹಾಕ್ಕೊಂಡಿರೋದು, ಈರುಳ್ಳಿ 1 ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಈರುಳ್ಳಿ ಟೊಮ್ಯಾಟೊ ಸಿಕ್ಕಿದ್ರೂ ಪಲ್ಯ ಏನು ಚೆನ್ನಾಗಿರಲ್ಲ. ಐ ಮೀನ್ ಎಗ್ ಬುರ್ಜಿ ಚೆನ್ನಾಗಿರಲ್ಲ. ಆ್ಯಂಡ್ ಕೆಲವೊಬ್ಬರು ಎಂತ ಮಾಡ್ತಾರೆ ಗೊತ್ತಾ, ಕಾಯಿ ಸಹ ಆ್ಯಡ್ ಮಾಡ್ತಾರೆ. ಬಟ್ ಕಾಯಿ ಹಾಕಿದ್ರೆ ಹಿಂಗೆ ಕೆಲವ್ರು ಹೇಳ್ತಾರೆ ಗಂಟ್ಲಲ್ಲೇ ನಿಂತ್ಕೋತು, ಎದೆಲೇ ನಿಂತ್ಕೋತು ಅಂತ ಹೇಳ್ತಾರೆ. ಸೊ ಹಂಗಾಗತ್ತೆ. ಸೊ ಹಾಗಾಗಿ ನಾನೇನು ಕಾಯಿ ಯೂಸ್ ಮಾಡಲ್ಲ. ನಾನು ಮಾಡೋದು ಇಷ್ಟೇ ಇಂಗ್ರೀಡಿಯೆಂಟ್ಸು. ಆ್ಯಂಡ್ ಇದನ್ನು ನೋಡಿ ಈ ರೀತಿ ಆದಾಗ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ಸ್ವಲ್ಪ ಹೈ ಫ್ಲೇಮ್ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಸಹ ಯೂಸ್ ಮಾಡ್ಕೋಬೋದು. ಗೈಸ್ ಅಡುಗೆ ಮಾಡೋದು ಗೊತ್ತಿದ್ರೆ ಏನು ಹಾಕಬೇಕು ಏನು ಬಿಡಬೇಕು ಅದು ನಿಮಗೆ ಗೊತ್ತಾಗುತ್ತೆ. ನಮಗೆ ಹೇಗೆ ರುಚಿ ಬೇಕಲ್ಲ, ಸೊ ಆ ರೀತಿ ಹಾಕೋಬೋದು. ಇದೇ ಕಂಪಲ್ಷನು ಅದು ಕಂಪಲ್ಷನು, ಅದಿಲ್ಲ ಅಂದರೆ ಆಗಲ್ಲ ಇದಿಲ್ಲ ಅಂದರೆ ಆಗಲ್ಲ ಅಂಥದ್ದೇನು ಇಲ್ಲ ಗೈಸ್. ಸ್ವಲ್ಪ ಟೇಸ್ಟ್ ಬೇರೆ ನೋಡಿದೆ, ನೋಡಿ ನನ್ನ ಬಾಯಲ್ಲಿ ಮೊಟ್ಟೆ ಪಲ್ಯ ಮೆತ್ಕೊಂಡಿದೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಜೋರಾಗಿ ಮಳೆ ಬಂತಲ್ಲ, ಸೊ ಹೊರಗಡೆ ಬಂದೆ. ಮಳೆ ನೋಡೋದು ಯಾರಿಗಿಷ್ಟ ಆಗಲ್ಲ ಹೇಳಿ. ಏನೋ ಒಂಥರ ಚಂದ ಅಲ್ಲ, ನೋಡ್ತಾನೆ ನಿಂತಿರ್ಬೇಕು, ನೆನಿಬೇಕು ಅಂತ ಆಸೆ ಆಗತ್ತೆ. ಬಟ್ ನನಗೆ ನೆನೆಯೋಕ್ಕೆಲ್ಲ ಆಗಲ್ಲ. ಬಿಕಾಸ್ ನನಗೆ ತುಂಬ ಜವಾಬ್ದಾರಿಗಳಿದ್ದಾವೆ. ಸೊ ಅದೆಲ್ಲನೂ ಒಂದಾದ್ಮೇಲೆ ಒಂದು ಮಾಡಬೇಕು ಅಲ್ಲ. ಸೊ ಮಳೇಲಿ ನಿಂತ್ಕೊಂಡ್ರೆ ಅವೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ತಾ ನಿಂತ್ಕೊಂಡಿರ್ತೀನಿ ಸ್ವಲ್ಪ ಹೊತ್ತು. ಹಾಗೆ ನಿಮಗೂ ತೋರಿಸಿದ್ರೆ ಇಷ್ಟಪಡ್ತೀರಾ ಅಲ್ಲ. ಸೊ ತುಂಬ ಕಡೆ ಮಳೆನೇ ಬಂದಿಲ್ಲ. ಮಳೆನಾದ್ರೂ ತೋರ್ಸೋಣ, ನೀವು ತುಂಬ ಖುಷಿ ಪಡ್ತೀರಾ ಅಂತ. ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಬಂದ್ಬಿಡ್ತೀನಿ ಹೊರಗಡೆ. ತಂಪು ತಂಪು ಮಳೆಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಹೇಗಿರುತ್ತೆ ಹೇಳಿ, ಸಖತ್ತಾಗಿರುತ್ತೆ ಅಲ್ವಾ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಮಾಡ್ಕೊಂಡು ಕುಡ್ದೇ ಬಿಡೋಣ.
ಗೈಸ್, ಮಳೆ ಬಂತು, ಜೋರ್ ಮಳೆ ಬಂದೋಯ್ತು ಗೊತ್ತಾ. ಎಷ್ಟು ಜೋರ್ ಮಳೆ ಬಂತು ಅಂತ ನೋಡಿದ್ರಲ್ಲ, ಸಡನ್ನಾಗಿ ಬಂತು, ಸಡನ್ನಾಗಿ ಹೋಯ್ತು. ಕಾಫಿ ಮಾಡ್ಕೊಂಡೆ ಬಿಸಿ ಬಿಸಿದು. ಪಲ್ಯ ಆಯಿತು. ಈಗ ಚಪಾತಿ ಇಟ್ಟು ಕಲಿಸ್ಬೇಕು. ಒಂದು ನಿಮಿಷ ಕಾಫಿ ಕುಡಿದ್ಬಿಟ್ಟು ಕಲಿಸೋಣ. ಬನ್ನಿ. ಇನ್ನು ಟೈಮ್ 7:15. ಹೇಗಿದೆ ನೋಡೋಣ. ಸ್ಟ್ರಾಂಗ್ ಆಗಿದೆ. ನಮ್ಮ ಚಿಂಟು ಎಲ್ಲ ಥರ ಪಲ್ಯ ತಿಂದು ಬೇಜಾರಾಗಿದೆ ಅಮ್ಮ. ಯಾವಾಗ ನೋಡಿದ್ರು ಬೀನ್ಸ್ ಪಲ್ಯ, ಬೆಂಡೆಕಾಯಿ ಪಲ್ಯ. ಆ್ಯಕ್ಚುಲಿ ನನಗೂ ಬೇಜಾರಾಗಿದೆ. ಬಟ್ ಏನು ಮಾಡೋದು, ನಮ್ಮನೆ ಜನ ಏನು ತಿಂತಾರೆ ಅದನ್ನೇ ಮಾಡಬೇಕು ಅಲ್ಲ. ಸೊ ಹಾಗಾಗಿ ಎಂತ ಮಾಡೋದು, ಇವತ್ತು ಹೇಗೂ ಸಂಡೇ ಅಲ್ಲ. ಸೊ ಅದಕ್ಕೆ ಎಗ್ ಬುರ್ಜಿ ಮಾಡಿಬಿಡೋಣ ಅಂದ್ಬಿಟ್ಟು ಎಗ್ ಬುರ್ಜಿ ಮಾಡಿದ್ದು. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನು, ಇವನು ರೊಟ್ಟಿಗೆ ಸಹ ಚೆನ್ನಾಗಿರತ್ತೆ ಎಗ್ ಬುರ್ಜಿ. ಹಾಗಾಗಿ ಸೊ ಇವತ್ತು ಎಗ್ ಬುರ್ಜಿ ಮಾಡಿದೆ ಆ್ಯಂಡ್ ಚಪಾತಿ ನೋಡಿ ಮಾಡ್ತಾ ಇದ್ದೀನಿ. ಗೈಸ್, ಟೈಮ್ ಬಂದು 8:20 ಆಯಿತು. ಬನ್ನಿ ಹೋಗಿ ಚಿಂಟುನ ಎದ್ದೊಳ್ಸೋಣ. ಅಪರೂಪಕ್ಕೆ ನಮ್ಮ ಚಿಂಟು ಚಂದ ನಿದ್ದೆ ಮಾಡ್ತಾ ಇದ್ದ. ಚಿಂಟುನು ಎದ್ದಿರಲಿಲ್ಲ, ಅವ್ರ ಪಪ್ಪಾನೂ ಎದ್ದಿರಲಿಲ್ಲ. ಸೊ ಎಂತ ಮಾಡೋದು, ತಿಂಡಿ ಸಹ ಮಾಡಾಯಿತು. ಬಟ್ಟೆ ಒಗ್ಯೋಣ ಅಂದ್ಕೊಂಡೆ, ಅದಕ್ಕೂ ಮುಂಚೆ ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು. ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಆ ಕಡೆ ಹೋಗಿ ಎಡಿಟಿಂಗ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಚಿಂಟು ಪಪ್ಪ ಬಂದ. ಚಿಂಟು ಪಪ್ಪ ಬಂದ ಅಲ್ಲ, ಸೊ ಅವ್ನಿಗೆ ನೀರು ಕೊಡೋಣ ಅಂದ್ಬಿಟ್ಟು ನಾನು ಹೊರಗಡೆ ಬಂದೆ. ಅವ್ನಿಗೆ ಈಗ ಲೆಮನ್ ವಾಟರ್ನ ಕೊಟ್ಬಿಟ್ಟು ಬರೋಣ, ಹಾಗೆ ಜೊತೆಲೆ ತಿಂಡಿ ಸಹ ಕೊಟ್ಬಿಡೋಣ. ಯಾಕೆಂದರೆ ರೆಡಿ ಆಗಿದೆ ಅಲ್ಲ, ಸೊ ಬೇಗ ಬೇಗ ತಿಂದ್ಬಿಡ್ಲಿ. ಹೆಂಗೂ ಸಂಡೇ ಬೇರೆ, ಮತ್ತು ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದಾದ್ಮೇಲೊಂದು ಕೊಡ್ತಾನೇ ಇದ್ದೀನಿ, ಲೈಕ್ ವಿತೌಟ್ ಗ್ಯಾಪು. ಸೊ ಯಾಕಂದರೆ ತಿಂದನೆ ಹೋದರೆ ಮತ್ತೆ ಬೇಜಾರಾಗುತ್ತೆ. ಇಷ್ಟು ಬೇಗ ಮಾಡಿ ಪ್ರಯೋಜನ ಏನು ಅಲ್ವಾ. ಇಳಿ ಇಳಿ ನೋಡೋಣ. ನಾನೇನಾದರೂ ಸ್ವಲ್ಪ ಇಳಿ ನಗಾಡ್ತೀನಿ, ಸ್ವಲ್ಪ ನೋಡ್ತೀನಿ, ಫೀಲ್ ಮಾಡ್ತೀನಿ ಅಂದರೆ ಈ ಗೆಡ್ಡ ಕೋಳಿಗಳು. ಬಟ್ ಈ ಕೋಳಿಗಳು ಕಕ್ಕ ಇಳಿ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ, ವಾಸನೆ ಎಲ್ಲ ನನಗಾಗಲ್ಲ. ಆದರೂ ಈ ಕೋಳಿಗಳ ಜೊತೆ ಸ್ವಲ್ಪ ನಾನು ಮಾತುಕತೆ ಮಾಡ್ತೀನಿ ದಿನದಲ್ಲಿ. ತುಂಬ ಮಾತಾಡ್ತೀನಿ ಆ್ಯಕ್ಚುಲಿ ಕೋಳಿಗಳ ಜೊತೆ. ಅದೇನೋ ಗೊತ್ತಿಲ್ಲ, ನನಗೂ ಈ ಕೋಳಿಗಳಿಗೂ ಬಾಂಡಿಂಗ್ ಇದೆ. ಏನು ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲಿ? ಏನು ಬೇಕು ನಿಮಗೆ? ಶಿಗ್ಗೋ, ಇಲ್ಲಿ ಬಾವಿ ಮೇಲೆ ಇರಬೇಡಿ. ಗೋ ಗೋ. You also go. Why are you standing here? Go. Just go. Go. Hey, go. What are you thinking of? Kakka madokke? Go. Go. See this white. ಎದ್ರುಕೊಂಡು ಓಡ್ತಾ ಇದೆ. ಅದ್ರದ್ದು ಗೆಳೆಯನ್ನ ಮರ್ಡರ್ ಆಗಿದ್ದೆ ಅಲ್ಲ, ಅದಕ್ಕೆ. ಗೋ. ದಿಗ್ 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 ದಿಗ್. ಬನ್ನಿ ನಾವು ಬಟ್ಟೆ ಒಗ್ಯೋಣ. ಒಂದು ಬಕೆಟ್ ಬಟ್ಟೆ ಇದೆ. ಕೆಲಸ ಮಾಡೋದ್ರಲ್ಲಿ ಸಿಗೋ ಆನಂದ ಯಾವುದ್ರಲ್ಲೂ ಸಿಗಲ್ಲ. ಏನಂತೀರಾ? ಕಮೆಂಟ್ ಮಾಡಿ. ಗೈಸ್, ನಮ್ಮ ಚಿಂಟು ಇನ್ನೂ ಎದ್ದಿಲ್ಲ ಗೊತ್ತಾ. ಪಾಪ ಮಗು ನೆಮ್ಮದಿಯಾಗಿ ಮಲ್ಕೊಂಡಿದೆ. ನಾನು ಅದಕ್ಕೆ ಏಳ್ಸಕ್ಕೆ ಹೋಗಿಲ್ಲ. ತುಂಬ ದಿನ ಆಯಿತು ಅವನು ಈ ರೀತಿ ಮಲ್ಕೊಂಡು. ಸೊ ಆರಾಮಾಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ಬಂದೆ. ನೀರು ತಗೊಂಡೋಗಿದ್ದೆ ಅಲ್ಲ, ನಾನು ಎದ್ದೋಳ್ಸಿಲ್ಲ ಅವನ್ನ, ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಹೋಗಿ ನೋಡಿದೆ 9 ಗಂಟೆ ಆಗಿದೆ, ಆವಾಗಲೂ ಎದ್ದಿಲ್ಲ. ಮಗು ಮಲ್ಕೊಂಡಿದೆ. ಪಾಪ ಮಲ್ಕೊಳ್ಳಿ ಅಲ್ಲ. ನಾವು ಬಟ್ಟೆ ಒಗೆದು ಬಿಡೋಣ, ಅವನೇ ಬರ್ತಾನೆ.
ಅಮ್ಮ ಅಂತ. ಅಲ್ಲಿ ತನಕ ಬಟ್ಟೆ ಒಗ್ಯೋಣ, ಆಮೇಲೆ ಅಮ್ಮ ಮಗ ತಿಂಡಿ ಮಾಡೋಣ. ಗೈಸ್, ನಾ ಹೇಳ್ದೆ ಅಲ್ಲ ನನ್ನ ಮಗ ಬರ್ತಾನೆ ಅಂತ. ನೋಡಿ, ಟಿಂಕ್ 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 ಬಂದಿದ್ದಾನೆ. ಇಷ್ಟೇ ಬಟ್ಟೆ ಇನ್ನ ಒಗ್ದಿರೋದು. ಮಗು ಬಂದ್ಬಿಡ್ತು. ತಿಂಡಿ ತಿನ್ನೋಣ? ನೀರ್ ಕೊಡ್ಲಾ? ನೀರ್ ಕುಡ್ದಾ? ಮತ್ತೆ ಮಾತಾಡು. ಯಾಕೆ ಮೌನ ಬರುತ್ತಾ? ನಿದ್ದೆ ಚಂದ ಆಯ್ತಾ? ಮಾತಾಡಲ್ಲ. ಮೌನ ವ್ರತ ತಗೊಂಡಿದ್ಯಾ? ನೋಡಿ, ಪಿಂಪಲ್ ಅವ್ರಿಗೆ ಸಿಂಪಲ್. ಬಾ ಹೋಗೋಣ, ತಿಂಡಿ ಮಾಡಿಸ್ತೀನಿ. ಈ ಕಡೆಯಿಂದ ಬಾ, ನಾ ಈ ಕಡೆಯಿಂದ ಬರ್ತೀನಿ. ಇಲ್ಲೇ ಓಡಾಡ್ತೀಯಾ? ಚಿಪ್ಪು ಚಿಪ್ಪು ಚಿ ನೀವು ಓಡಾಡು, ನಾ ಬಟ್ಟೆ ಹೋಗಿರ್ತೀನಿ. ಅಲ್ಲೆಲ್ಲ ಹೋಗಿ ನೋಡ್ಕೊಬಾ. ಏನ್ ಪುಟ? ನೋಡಲ್ಲೆಲ್ಲ ಕಿಟಕಿಗಳು ಎಲ್ಲ ಇದು ಚೆನ್ನಾಗಿದೆ. ನೋಡಿದ್ದಿ? ಒಂದ್ ರೌಂಡ್ ತೋಟ ಸುತ್ತು. ಇಲ್ಲೇ ನಿಂತ್ಕೋತಿ ಅಮ್ಮ ಜೊತೆ? ಸರಿ, ನೀ ಮಾತಾಡು, ನಾ ಬಟ್ಟೆ ಹೋಗಿದ್ದೀನಿ. ನೆಕ್ಸ್ಟ್ ಅಮ್ಮ ಮಗ ಮಾತಾಡ್ಕೋತೀವಿ. ಇಲ್ಲ, ನಾ ಅಲ್ಲಿ ನೀರ್ ಕುಡ್ದಿಯಾ? ಬಿಸ್ನೀರೇ. ನಾನು 8 ಗಂಟೆಗೆ ಇಟ್ಟಿದ್ದು. ಈಗ ಎಷ್ಟು ಟೈಮು? 9:30. ಮತ್ತೆ ನಾ ಮಗುಗೆ ಎಬ್ಸೋದ್ ಬೇಡ ಅಂತ ಬಂದೆ. ಇಲ್ಲಿ ಕೊಡ್ಲಾ ಬಿಸ್ನೀರು? ಎಸ್, ಅಮ್ಮ ಮಗ ಮಾತಾಡ್ಕೊಂತೀವಿ, ಆಮೇಲೆ ಸಿಗ್ತೀವಿ. ನಮ್ ಚಿಂಟುಗೆ ಒಂದ್ ಕಲ್ಲು ಹಾಕೊಟ್ಟೆ, ಕುತ್ಕೋ ಮಗ ಅಂತ. ಅದು ಮೊಟ್ಟೆ ಕೋಳಿ. ಅದು ಮಳೆ ಬರುತ್ತೆ, ಬರ್ತಾ ಇದೆ ಸ್ವಲ್ಪ ಡ್ರಿಸ್ಲಿಂಗ್. ಮಾತಾಡ್. ಆಯ್ತು ಗೆಸ್, ಅದನ್ನ ತೋರ್ಸೋಣ ಅಂದ್ಬಿಟ್ಟು ಆನ್ ಮಾಡಿದೆ. ನೋಡಿ ಗೈಸ್, ಬಟ್ಟೆ ಸ್ವಲ್ಪ ಹೋಗ್ದಿದ್ದೀನಿ. ಇವಾಗ ಫಸ್ಟು ಚಿಂಟುಗೆ ತಿಂಡಿ ಕೊಡೋಣ. ನಾನು ಸಹ ತಿಂದಿಲ್ಲ. ಬನ್ನಿ, ನಾನು ಚಿಂಟು ತಿಂಡಿ ಮಾಡ್ತೀವಿ, ಆಮೇಲೆ ಮಿಕ್ಕಿದ ಬಟ್ಟೆನ ಒಗ್ಯೋಣ. ತಗ್ಗಿ. ಗೈಸ್, ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ, ಜೊತೆಗೆ ಇನ್ನೊಂದೆರಡು ಬಟ್ಟೆ ಎತ್ತಾಕೊ ಬಂದೆ. ಬನ್ನಿ ವಾಶ್ ಮಾಡಿಬಿಡೋಣ. ಗೈಸ್, ಬಟ್ಟೆ ಒಗ್ದಾಯ್ತು. ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ನೋಡಿ ಗೈಸ್, ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಇಲ್ಲಿ ಸ್ವಲ್ಪ ಇದೆ ಅಷ್ಟೆ. ಬನ್ನಿ ಹೋಗುವ. ಗೈಸ್, ನನಗೊಂದು ನೆನಪಿದೆ. ಚಿಂಟು ಅವ್ರ ಅಜ್ಜಿ ಹೇಳ್ತಾ ಇದ್ರು, ಇದೇ ಲಾಸ್ಟ್ ಬ್ಯಾಚು, ನಾನು ಮತ್ತೆ ಕೋಳಿನ ಮರಿ ಮಾಡಿಸಲ್ಲ, ಮತ್ತೆ ಕೋಳಿ ಇದು ಮಾಡಲ್ಲ, ಇವನ್ನ ಸಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಹೇಳಿದ ನೆನಪು. ಈ ಕೋಳಿ ಮರಿಗಳು ಹೆಂಗೆ ಬಂದವು? ಸೊ ಈ ಕೋಳಿ ಮರಿಗಳು ನೋಡಿಬಿಟ್ಟು ನನಗದು ನೆನಪಾಗ್ತಾ ಇತ್ತು. ಗೈಸ್, ಸದ್ಯಕ್ಕೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಆಯಿತಾ? ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. You don't give me content. Hello? You don't give me content. No, what is this content? No content. It's too much. You don't like me to give content. See, ನನ್ನ ಮಗ ಡಂಬಲ್ಸ್ ಇಟ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಅಂತ ಐ ಕ್ಯಾನ್ ಶೋ ಅಲ್ಲ. ನಾನು ಪ್ರೌಡ್ ಫೀಲ್ ಮಾಡೋದು ನಿಂಗೆ ಬೇಕಾಗಿಲ್ಲ? ಮಾಡ್ತಿದ್ದೆಲ್ಲ ಸಾಕು. ಎಲ್ಲಿ ಡಂಬಲ್ಸ್ ಎಲ್ಲಿ ಇಟ್ಕೊಂಡಿದ್ಯಾ? ಏನೋ ಒಂದು ಗೂಬೆ ತರ ಮಾಡ್ತಾ ಇದೆಯಾ? ಹೋಯ್ತು ಇಯರ್ಫೋನ್ಸ್. ಎಲ್ಲಿ ಹೆಂಗ್ ಮಾಡ್ತೀಯಾ ತೋರ್ಸು. ಡಂಬಲ್ಸ್ ಇಟ್ಕೊಂಡು ಹೆಂಗೆ ಡಂಬಲ್ಸ್ ಇಟ್ಕೊಂಡು ಮಾಡ್ತೀಯ ಶೂಮ್? ಅದಿಟ್ಕೋ ಡಂಬಲ್. ವಿಲ್ ಸಿ. ಯಾರ್ತಮ್ಮ ನಮ್ಮ ಮರ್ಯಾದೆ?
ಮಾಡು ಮಾಡು. ಎಂತ ಮಾಡಿದೆ? ಏನೋ ಮಾಡ್ತಾ ಇದ್ದಲ್ಲ, ಮಾಡು. ಹ್ಮ್. ಒಂದೇ ಕೆಜಿ ಡಂಬಲ್ 5 ಕೆಜಿ ಡಂಬಲ್ ಇರ್ಬೇಕು. ಹ್ಮ್. ಸಾಕು